ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದ ಒಂದು ಸಣ್ಣ ಊರಲ್ಲಿ ನಡೆದ ಒಂದು ತುಂಬಾ ಮನಮುಟ್ಟುವ ಕಥೆಯ ಬಗ್ಗೆ ಮಾತಾಡೋಣ. ಹೌದು. ಇದು ದಿ ಅನ್ಮಾಸ್ಕಿಂಗ್ ಆಫ್ ಅ ಥೀಫ್ ಅನ್ನೋ ಒಂದು ಬರಹದಿಂದ ಆಯ್ದುಕೊಂಡ ಭಾಗ. ಒಬ್ಬ ವೃದ್ಧ ವ್ಯಕ್ತಿ ಮತ್ತು ಒಬ್ಬ ಕಳ್ಳನ ನಡುವಿನ ಒಂದು ಅನಿರೀಕ್ಷಿತ ಭೇಟಿಯ ಕಥೆ ಇದು. ಕೇಳೋಕೆ ಕುತೂಹಲ ಆಗ್ತಿದೆ. ಕಥೆ ಶುರುವಾಗೋದು ಆ ಮಧ್ಯರಾತ್ರಿ ಸಮಯದಲ್ಲಿ. ಕರ್ನಾಟಕದ ಒಂದು ಪುಟ್ಟ ಹಳ್ಳಿ. ಸರಿ. ಒಬ್ಬ ವೃದ್ಧರು ಮನೆಯಲ್ಲಿ ಒಂಟಿಯಾಗಿರ್ತಾರೆ. ಅವರಿಗೆಂತ ಕುಟುಂಬ ಇಲ್ಲ, ಕೇವಲ ನೆನಪುಗಳು ಅಷ್ಟೇ. ಆ ರಾತ್ರಿ ಏನಾಗತ್ತೆ ಅಂದ್ರೆ, ಒಬ್ಬ ಮುಖವಾಡ ಹಾಕೊಂಡ ಕಳ್ಳ ಅವನು ಹಿಂಬಾಗಿಲಿಂದ ಒಳಗೆ ನುಗ್ಗಿ ಬರ್ತಾನೆ. ಇದು ಸಾಮಾನ್ಯ ಸನ್ನಿವೇಶದಲ್ಲಿ ಭಯ ಹುಟ್ಟಿಸುವಂತದ್ದು. ಹೌದು, ಸಾಮಾನ್ಯವಾಗಿ ಎಲ್ರೂ ಭಯಪಡ್ತಾರೆ. ಆದ್ರೆ ಇಲ್ಲಿ ಕಥೆನೇ ಬೇರೆ ಆಗತ್ತೆ. ವೃದ್ಧರು ಹೆದ್ರೋದೇ ಇಲ್ಲ. ಹಾಗೇನು? ಅವರ ಪ್ರತಿಕ್ರಿಯೆ ಹೇಗಿತ್ತು? ಅದೇ ಆಶ್ಚರ್ಯ. ಅವರು ತುಂಬಾ ಶಾಂತವಾಗಿ ಹೇಳ್ತಾರೆ, ನಿನಗೆ ಏನ್ ಬೇಕೋ ತಗೋ, ಆದ್ರೆ ಮೊದ್ಲು ಕೂಟ್ಕೋ, ಊಟ ಮಾಡು ಅಂತ. ಏನು, ಕಳ್ಳನಿಗೆ ಊಟ ಮಾಡುವಂದ್ರ? ಹೌದು, ಈಗಷ್ಟೇ ಬಿಸಿಯನ್ನ ಸಾರು ಮಾಡಿದ್ದೀನಿ ಅಂತಾನೂ ಹೇಳ್ತಾರೆ. ಆಹಾ, ಇದು ನಿಜಕ್ಕೂ ಅಸಾಮಾನ್ಯ. ಅಂದ್ರೆ ಅಪರಾಧ ನಡೀತಿರೋ ಸಂದರ್ಭದಲ್ಲಿ ಈ ತರಹ ದಯೆ ತೋರ್ಸುದು ತುಂಬಾ ಅಪರೂಪ ಅಲ್ವಾ? ಹೌದು. ಇದು ಆ ವೃದ್ಧರ ವ್ಯಕ್ತಿತ್ವದ ಬಗ್ಗೆ, ಅವರ ಸ್ಥಿತಪ್ರಜ್ಞೆ ಬಗ್ಗೆ ಬಹಳಷ್ಟನ್ನ ಹೇಳುತ್ತೆ. ಆ ಕಳ್ಳನಿಗೆ ಏನಾಗಿರ್ಬೇಡ ಹೇಳಿ, ಅವನಿಗೆ ಪೂರ್ತಿ ಶಾಕ್ ಆಗಿರುತ್ತೆ. ಖಂಡಿತ ಖಂಡಿತ. ಅವನ್ ಶಿಕ್ಷೆ ಅಥವಾ ಜಗಳ ಏನೋ ನಿರೀಕ್ಷೆ ಮಾಡಿರ್ಬೇಕು. ಹೌದು, ಇಂಥ ಒಂದು ಸೌಜನ್ಯವನ್ನ ಅವನು ಬಹುಶಃ ಮೊದಲ ಬಾರಿಗೆ ನೋಡಿರ್ತಾನೆ. ಅವನು ಸ್ವಲ್ಪ ಹಿಂಜರಿತಾನೆ, ಆದ್ರೆ ಹಸಿವು ಜಾಸ್ತಿ ಇರುತ್ತೆ. ಹಾಗಾಗಿ ಮೆಲ್ಲೆಗೆ ಕೆಳಗೆ ಕುತ್ಕೋತಾನೆ. ಆಮೇಲೆ ಇಬ್ರು, ಅಂದ್ರೆ ಆ ವೃದ್ಧರು ಮತ್ತೆ ಕಳ್ಳ ಇಬ್ರು ಮೌನವಾಗಿ ಊಟ ಮಾಡ್ತಾರೆ. ಆ ಮೌನದಲ್ಲೇ ಎಷ್ಟೊಂದು ಮಾತುಕತೆ ನಡೆದಿರ್ಬೋದಲ್ವಾ? ಹೌದು, ಬಹುಶಃ ಆ ಮೌನದಲ್ಲಿ ಭಯ ಹೋಗಿ ಒಂದು ತಿಳುವಳಿಕೆ ಬಂದಿರ್ಬೋದು. ಖಂಡಿತ. ಅವನನ್ನ ಒಬ್ಬ ಅಪರಾಧಿ ಅಂತ ನೋಡದೆ ಒಬ್ಬ ಹಸಿದು ಮನುಷ್ಯ ಅಂತ ನೋಡ್ದ ಆ ಕ್ಷಣ ಅವನಲ್ಲಿ ಏನೋ ಬದಲಾವಣೆ ತಂದಿರ್ಬೋದು. ಊಟ ಆದ್ಮೇಲೆ ವೃದ್ಧರು ತುಂಬಾನೇ ಮೆದುವಾಗಿ ಕೇಳ್ತಾರೆ, ಯಾಕಪ್ಪ ಈ ಕೆಲಸ ಮಾಡ್ತಿದ್ಯಾ, ಈ ದಾರಿ ಯಾಕೆ ಹಿಡ್ದೆ ಅಂತ. ಈ ಪ್ರಶ್ನೆ ಕೇಳಿದ ತಕ್ಷಣ ಆ ಕಳ್ಳನಿಗೆ ದುಃಖ ಉಕ್ಕಿ ಬರುತ್ತೆ. ಅವನು ಅಳೋಕ್ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ನನ್ನ ತಾಯಿ ಹಾಸಿಗೆ ಹಿಡಿದಿದ್ದಾನೆ, ತುಂಬಾ ಅನಾರೋಗ್ಯದಲ್ಲಿ, ಅವರ ಚಿಕಿತ್ಸೆಗೆ ದುಡ್ಡಿಲ್ಲ, ಕೆಲ್ಸ ಹುಡುಕಿದ್ರೂ ಸಿಕ್ತಿಲ್ಲ ಅಂತ ತನ್ನ ಕಷ್ಟ ಹೇಳ್ಕೊತಾನೆ. ಇಲ್ಲಿ ನೋಡಿ, ಅವನ ಮಾತುಗಳು ಕೇವಲ ನೆಪವೋ ಅಥವಾ ನಿಜವೋ, ಆದ್ರೆ ಅವನ ಪರಿಸ್ಥಿತಿ ಕಠಿಣವಾಗಿತ್ತು ಅನ್ನೋದು ಕಾಣಿಸ್ತೆ. ಹೌದು, ವೃದ್ಧರ ಮುಂದಿನ ನಡೆ ಇದೆಯಲ್ಲ, ಅದು ಇನ್ನೂ ಅಚ್ಚರಿ. ಅವರು ಕೇವಲ ಮರುಕ ಪಡೋದಿಲ್ಲ. ಆಮೇಲೇನ್ ಮಾಡಿದ್ರು? ಅವರು ಒಳಗೆ ಹೋಗಿ ತಮ್ಮ ಹತ್ತಿರ ಇದ್ದ, ಅಂದ್ರೆ ಏನೋ ತುರ್ತು ಪರಿಸ್ಥಿತಿಗೆ ಅಂತ ಇಟ್ಕೊಂಡಿದ್ದ ಹಣವನ್ನ ಒಂದು ಸಣ್ಣ ಚೀಲದಲ್ಲಿ ತಂದು ಅವನ ಕೈಗೆ ಕೊಡ್ತಾರೆ. ಅಬ್ಬಾ, ತಮ್ಮ ಉಳಿತಾಯದ ಹಣವನ್ನೇ ಕೊಟ್ಬಿಟ್ರಾ? ಹೌದು, ಕೊಟ್ಟು ಹೇಳ್ತಾರೆ, ಇದನ್ನ ತಗೋ, ಆದ್ರೆ ನೆನ್ಪಿಟ್ಕೋ, ಇನ್ನೊಮ್ಮೆ ಕಳ್ಳನಾಗಿ ಬರಬೇಡ, ಒಬ್ಬ ಪರ್ಯಾಯಸ್ಥ ಮನುಷ್ಯನಾಗಿ ಬಾ ಅಂತ. ಇದು ಕೇವಲ ಹಣದ ಸಹಾಯ ಅಲ್ಲ, ಇದು ಅದಕ್ಕಿಂತ ದೊಡ್ಡದು. ಇದೊಂದು ನಂಬಿಕೆ, ಒಬ್ಬ ವ್ಯಕ್ತಿಗೆ ಎರಡನೇ ಅವಕಾಶ ಕೊಡೋದು. ಹೌದು, ನೀವು ಹೇಳಿದ್ದು ಸರಿ. ಸಾಮಾನ್ಯ ಸಂದರ್ಭಗಳಲ್ಲಿ ತಪ್ಪು ಮಾಡಿದವರಿಗೆ ಸಿಗೋದು ಶಿಕ್ಷೆ. ಆದ್ರೆ ಇಲ್ಲಿ ಸಿಕ್ಕಿದ್ದು ತಿಳುವಳಿಕೆ, ಸಹಾಯ ಮತ್ತೆ ಒಂದು ಭರವಸೆ. ಇದು ವ್ಯಕ್ತಿಯ ಮನಸ್ಸಿನ ಮೇಲೆ, ಅಂದ್ರೆ ಆ ಕಳ್ಳನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರಿರಬೇಡ. ಆ ನಂಬಿಕೆಯೇ ಅವನಿಗೆ ಒಂದು ಜವಾಬ್ದಾರಿ ತಂದುಕೊಟ್ಟಿರ್ಬೋದು. ಆ ಕಳ್ಳ ಏನು ಮಾತಾಡಲ್ಲ, ಹಣ ತಕೊಂಡು ಹೊರದೋಗ್ತಾನೆ. ಆಮೇಲೆ ಕತೆ ಮುಗಿತಾ? ಇಲ್ಲ. ಮರುದಿನ ಬೆಳಗ್ಗೆ ಆ ವೃದ್ಧರ ಮನೆ ಬಾಗಿಲ ಹತ್ತಿರ ಒಂದು ಚೀಟಿ ಸಿಗುತ್ತೆ. ಓಹ್, ಅದ್ರಲ್ಲೇನಿತ್ತು? ಅದರಲ್ಲಿ ಹೀಗೆ ಬರೆದಿರುತ್ತೆ, ನಿಮ್ಮ ದಯೆಗೆ ನಾನು ಅರ್ಹ ಅಲ್ಲ, ಆದ್ರೆ ನಾನದನ್ನ ಗಳಿಸ್ತೀನಿ, ಖಂಡಿತ ಗಳಿಸ್ತೀನಿ, ಭರವಸೆ ಕೊಡ್ತೀನಿ. ಭರವಸೆ? ಹೌದು. ಆ ಭರವಸೆ ನಿಜ ಆಗತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಏನಾಯ್ತಾಮೇಲೆ? ನಿಜ ಆಯ್ತು. ಸರಿಯಾಗಿ 6 ತಿಂಗಳ ನಂತರ ಅದೇ ವ್ಯಕ್ತಿ ಮತ್ತೆ ವಾಪಸ್ ಬರ್ತಾನೆ. ಹೌದಾ? ಹೇಗೆ? ಈ ಸಾರಿ ಮುಖವಾಡ ಹಾಕೊಂಡಲ್ಲ, ಬದಲಿಗೆ ಒಂದು ಒಳ್ಳೆ ಕೆಲ್ಸ ಹಿಡ್ಕೊಂಡು, ಕೈ ತುಂಬಾ ದಿನಸಿ ಸಾಮಾನ್ ತಗೊಂಡು, ಮುಖದಲ್ಲಿ ಒಂದು ಕೃತಜ್ಞತೆಯ ನಗುವಿನೊಂದಿಗೆ ಬರ್ತಾನೆ. ಹಾಹಾ, ಕೇಳಿ ಖುಷಿಯಾಯ್ತು. ಇದು ನಿಜವಾಗ್ಲೂ ಅದ್ಭುತವಾದ ಪರಿವರ್ತನೆ. ಹೌದು. ಆ ವೃದ್ಧರು ತೋರಿಸಿದ ಅನಿರೀಕ್ಷಿತ ದಯೆ, ಆ ನಂಬಿಕೆ, ಅದು ಒಬ್ಬ ವ್ಯಕ್ತಿಯ ಜೀವನದ ದಾರಿಯನ್ನೇ ಬದಲಾಯಿಸ್ಬಿಡ್ತು. ವೃದ್ಧರು ಮಾಡಿದ್ದು ಒಂದ್ ರೀತಿ ರಿಸ್ಕ್ ಅಂತ ಅನಿಸ್ಬೋದು, ಆದ್ರೆ ಅವರ ಆ ಮಾನವೀಯ ಸ್ಪಂದನೆ, ಅದು ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಗೆ ಕಾರಣ ಆಯಿತು. ಹಾಗಾದ್ರೆ ಈ ಕಥೆಯ ಮುಖ್ಯ ಪಾಠ ಏನು? ನಾವ್ ಏನ್ ಕಲಿಬೋದಿದ್ರಿಂದ? ಕೇವಲ ದಯೆ ತೋರಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಮಾನವೀಯ ಸಂಬಂಧಗಳ ಶಕ್ತಿ ಬಗ್ಗೆ ಹೇಳುತ್ತೆ ಅನ್ಸುತ್ತೆ. ಅಂದ್ರೆ ಕಷ್ಟದಲ್ಲಿರೋರನ್ನ
ಕೇವಲ ಅವರು ಮಾಡಿರೋ ತಪ್ಪಿನಿಂದ ಅಳಿದೆ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದ್ರ ಮಹತ್ವ ಇದರಲ್ಲಿದೆ. ಸರಿ. ನಾವು ಭಯ ಅಥವಾ ಅನುಮಾನದಿಂದ ವರ್ತಿಸೋ ಬದಲು ನಂಬಿಕೆ ಮತ್ತೆ ಸಹಾನುಭೂತಿಯನ್ನ ಆರಿಸ್ಕೊಂಡಾಗ ಅನಿರೀಕ್ಷಿತವಾಗಿ ಒಳ್ಳೆ ಬದಲಾವಣೆಗಳು ಆಗ್ಬೋದು ಅನ್ನೋ ಸಾಧ್ಯತೆಯನ್ನ ಇದು ತೋರಿಸುತ್ತೆ. ಹೌದು. ಕೊನೆಯದಾಗಿ ಈ ಕತೆ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳುತ್ತೆ ಅಂತ ನನ್ಗನ್ಸತ್ತೆ. ಏನು ಆ ಪ್ರಶ್ನೆ? ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎದುರಿಸೋ ಕಷ್ಟದ ಸಂದರ್ಭಗಳು ಇರ್ಬೋದು, ಅಥವಾ ಕಷ್ಟದಲ್ಲಿರೋ ವ್ಯಕ್ತಿಗಳಿರ್ಬೋದು, ಅವ್ರ ಜೊತೆ ವ್ಯವಹರಿಸುವಾಗ ಭಯ ಅಥವಾ ಅವ್ರನ್ನ ಜಡ್ಜ್ ಮಾಡೋ ಬದಲು ತಿಳುವಳಿಕೆ ಮತ್ತೆ ಸಹಾನುಭೂತಿಯನ್ನ ನಾವು ಆರಿಸ್ಕೊಂಡ್ರೆ ಏನಾಗ್ಬೋದು? ಯೋಚನೆ ಮಾಡಬೇಕಾದ ವಿಷಯ. ಹೌದು. ನಮ್ಮ ಯಾವ ಚಿಕ್ಕ ಅಪ್ರಜ್ಞಾಪೂರ್ವಕವಾದ ದಯೆಯ ಕೆಲಸಗಳು ನಾವು ಊಹಿಸೋಕೂ ಆಗದ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗ್ಬೋದು.